ಸಮಯಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತೀವಿ. ಆದರೆ ಆ ಪ್ರಾರ್ಥನೆಯಲ್ಲಿ ಅನೇಕ ಸಮಯಗಳಲ್ಲಿ ನಮಗೆ ತಕ್ಕ ಸಮಯದಲ್ಲಿ ನಾವು ಬೇಡೋ ಪ್ರಕಾರವಾಗಿ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ತಡೆವಾದರೂ ಅಥವಾ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಕೆಲವು ವಿಷಯಗಳು ಬಹಳ ಶ್ರೇಷ್ಠವಾಗಿ ಸತ್ಯವಾಗಿ ಗುರುತಿಸುತ್ತೆ. ಅದಕ್ಕೆ ಮೊದಲಾಗಿ ನಾವು ಯೋನಾ ಪುಸ್ತಕವನ್ನು ತಗೊಳ್ಳೋಣ. ಯೋನಾ ಪುಸ್ತಕದಲ್ಲಿ 2 ಪ್ರಾರ್ಥನೆ ಇದೆ. ಯೋನಾ ಪುಸ್ತಕದಲ್ಲಿ 2 ಪ್ರಾರ್ಥನೆ ಇದೆ. ಮೊದಲನೇ ಪ್ರಾರ್ಥನೆ ಅನ್ಯ ಜನರು ಮಾಡುವ ಪ್ರಾರ್ಥನೆ. ಯಾಕಂದ್ರೆ ಈ ಅನ್ಯ ಜನರು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕಷ್ಟಗಳು ಬಂದಾಗ ಅವರು ದೇವರನ್ನ ಪ್ರೇ ಮಾಡ್ತಾರೆ. ಸೆಕೆಂಡ್, ನಾವು ನಮಗೆ ಯಾಕೆ ಈ ಕಷ್ಟಗಳು ಬಂದಿದೆ ಎಂಬುದನ್ನು ತಿಳಿದ ಮೇರೆಗೆ ಅದನ್ನು ದೇವರ ಮುಂದೆ ಸಮರ್ಪಿಸಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಅವರಲ್ಲಿ 2 ಭಾಗ ಇದೆ. ಮೊದಲನೇ ಭಾಗದಲ್ಲಿ ಯೋನ ದೇವರ ಮಾತನ್ನು ಮೀರಿ ಹೋಗುವಾಗ ಅದರ ನಿಮಿತ್ತವಾಗಿ ಅವರಿಗೆ ಕಷ್ಟ ಬರುತ್ತೆ, ಅವರು ಪ್ರಯತ್ನ ಮಾಡ್ತಾರೆ. ಫಸ್ಟ್ ಪ್ರಯತ್ನ ಆ ಅನ್ಯ ಜನ ಪ್ರಯತ್ನ ಮೊದಲನೇ ಭಾಗ. ಇದನ್ನು ನೀವು ಮೊದಲನೇ ಅಧ್ಯಾಯದಲ್ಲಿ ನೋಡಬಹುದು. ಮೊದಲಾಗಿ ಅವರೆಲ್ಲರೂ ಹೇಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ 5ನೇ ವಾಕ್ಯದಲ್ಲಿ ಬರುತ್ತೆ. ಈಗ ಒಂದು ಕಷ್ಟ ಬಂದ್ರೆ ಫಸ್ಟ್ ದೇವರಿಗೆ ಭಯಪಟ್ಟು ಪ್ರೇಯರ್ ಮಾಡಬೇಕು. ನಾವು ತುಂಬಾ ಸಮಯ ಏನ್ ಮಾಡೋಣ, ಇದನ್ನು ಕಲಿಯಲ್ಲ. ನಮ್ ಕಷ್ಟ ಬಂದ್ರೆ ಪ್ರಾರ್ಥನೆ ನಿಲ್ಲಿಸ್ಬಿಡ್ತೀವಿ, ಗುರುಗುಡ್ತೀವಿ, ಬೇಸರ ಆಗ್ತೀವಿ, ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋಗಿ ಬರ್ತೀವಿ, ಇಲ್ಲ ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಂಡು ಮಾತಾಡ್ತೀವಿ. ನೋಡಿ, ನಮ್ಮ ಪ್ರಾರ್ಥನೆಗಳು ಹೇಗಿದೆ ಮೊದಲು ನೀವು ಗ್ರಹಿಸಿ ನೋಡಿ. ಒಂದು ವೇಳೆ ಕಷ್ಟಕ್ಕೆ ಒಳಪಟ್ಟು ನಾಲ್ಕು ಮಾತು ಅವ್ರು ಮಾತಾಡಿ ಇವರು ಮಾತಾಡಿ ನಮಗೆ ಬೇಸರ ಆದಮೇಲೆ ಆಮೇಲೆ ನಾವು ಪ್ರೇ ಮಾಡೋದು. ಫಸ್ಟೇ ಈ ಕಾರ್ಯವನ್ನ ಮಾಡಲ್ಲ. ಫಸ್ಟೇ ಮಾಡಿದ್ರೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ನಾವು ಫಸ್ಟ್ ಏನ್ ಮಾಡ್ತೀವಿ, ನಾವು ಬೇಸರ ಆಗ್ತೀವಿ, ಗುಣಗುಡ್ತೀವಿ, ಕರೆಕ್ಟಾಗಿ ಪ್ರೇಯರ್ ಬರೋದು ಬಿಡ್ತೀವಿ, ಪ್ರೇಯರ್ ಮಾಡೋದು ಬಿಡ್ತೀವಿ, ದೇವ್ರ ಸಲ್ಲಿ ತಗ್ಗಿಸೋದು ಬಿಟ್ಬಿಡ್ತೀವಿ, ಎಲ್ಲ ಬಿಟ್ಬಿಡ್ತೀವಿ. ಇದು ನಮ್ಮ ಪ್ರಾರ್ಥನೆಗಳನ್ನ ದೇವರ ಮುಂದೆ ನಾವು ತಕ್ಕ ಸಮಯದಲ್ಲಿ ಎಲ್ಲ ಕಾರ್ಯಪಡಗಳಿಗಿರುವಂಥ ತಡೆ. ಅದನ್ನು ನಾವು ಇಲ್ಲಿ ಕಲಿಬಹುದು ಮೊದಲನೇ ಭಾಗದಲ್ಲಿ. ಸರಿ, ಆಮೇಲೆ ಅವರು ಎಲ್ಲಿ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ವಲ್ಲ, ಹಾಗಾದ್ರೆ ಅದಕ್ಕೆ ಕಾರಣ ಏನೆಂಬುದು ಕಂಡಿಡುವುದು. ಪ್ರೈಸ್ ಲಾರ್ಡ್. ಈಗ ನಾವೇನ್ ಮಾಡ್ತೀವಿ, ಪ್ರೇಯರ್ ಕೇಳಿಲ್ಲ, ಪ್ರೇಯರ್ ನಮ್ಮ ಪ್ರೇಯರ್ಗೆ ಕರೆಕ್ಟ್ ಆಗಿಲ್ಲ ಎಂಬುದಾಗಿ ನಾವು ಗುಗ್ಗುಟ್ಟು ಬೇಸರ ಆಯ್ತು ಅಂತ ಕಾರಣ ಕಂಡಿದ್ದೇವೆ. ಕಾರಣವನ್ನ ನಮಗೆ ಎಚ್ಚರಿಸಿ ನಮಗೆ ಹೇಳಿದ್ರೆ ಅದಕ್ಕೆ ನಾವು ಒಪ್ಪಲ್ಲ. ಇವ್ರು ನೋಡ್ರಿ, ಕಾರಣ ಕಂಡಿಡ್ತಾರೆ. ಯಾರು ಕಾರಣ? ಆಗ ಅವರೆಲ್ಲರೂ ಅವರನ್ನು ಪರಿಶೋಧನೆ ಮಾಡ್ತಾರೆ. ಸೆಕೆಂಡ್, ಅವರ ಹತ್ರ ಎಲ್ಲ ವಸ್ತುಗಳನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕ್ತಾರೆ. ಆಗಿದ್ರೂ ಅವರ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ನೀವು ಅರ್ಥ ಮಾಡಿ, ಅವರದನ್ನೇ ನಷ್ಟಪಡಿಸ್ಕೊಳ್ತಾರೆ. ನಾವು ನಮ್ಮ ಕಾರಣಗಳನ್ನು, ನಮ್ಮ ಪ್ರಾರ್ಥನೆ ಅಡ್ಡಿಪಡಿಸೋ ಕಾರಣಗಳನ್ನು ನಮ್ಮಲ್ಲಿ ತಡೆ ಇದೆಯಾ ಎಂಬುದು ಫಸ್ಟ್ ನಾವೇನು ಮಾಡೋಣ, ಕಂಡು ಅದು ನಷ್ಟವಾದ ನಾವು ಬಿಡಕ್ಕೆ ಇಷ್ಟ ಇಲ್ಲ. ಬೈಬಲ್ ಎಷ್ಟು ಕ್ಲೀನ್ ಆಗಿದೆ ನೋಡ್ರಿ. ಸರಿ, ಆ ಮೊದಲನೇ ಭಾಗದಲ್ಲಿ ಆಮೇಲೆ ನಾನು ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವುದು ಯಾರಿಂದ ತಡೆ ಇದೆ ನೋಡ್ರಿ. ಆ ವ್ಯಕ್ತಿಯನ್ನ ಅವರಿಂದ ಎತ್ತಿ ದೂರ ಆಗ್ತಾರೆ. ನಾವೇನ್ ಮಾಡಲ್ಲ, ಅನೇಕ ವಿಷಯ ನಮಗೆ ತಡೆಯಾಗಿದೆ, ನಾವೆತ್ತಾಕಲ್ಲ, ದೂರ ತಳ್ಳಲ್ಲ.
ಅದು ನಮ್ಮನ್ನು ಬಿಟ್ಟು ದೂರನೇ ಮಾಡಲ್ಲ. ಇದು ಇವತ್ತಿನ ಪ್ರಾರ್ಥನೆಯಲ್ಲಿ ಅನೇಕ ಅದ್ಭುತಗಳಿಗೆ, ಆಶೀರ್ವಾದಗಳಿಗೆ ದೇವರು ನಮ್ಮ ಮಾಡೋಕ್ಕೆ ನಾವು ಮಾಡಿಕೊಡುವ ತಡೆ. ಅವ್ರೇನು ಮಾಡೋದು ಬರ್ತಾರೆ? ಯಾರನ್ನ ಎತ್ತಾಗಿದ್ರಮ್ಮ? ಇರಿ, ಯಾರನ್ನ ಎತ್ತಾಕ್ಬಿಟ್ರು? ಇಷ್ಟೆಲ್ಲ ಕಷ್ಟಕ್ಕೆ ಮೂಲವಾಗಿ ಇರುವನ್ನ ಎತ್ತಾಕಿದ್ರು. ಅವರಿಗೆಲ್ಲ ಕಷ್ಟ ಯಾರ್ದ ಬಂತು? ಈ ಅವನಿಂದ ಬಂತು. ಅದಕ್ಕೆ ಅವನೇ ಮಾಡಿದ್ರು, ಎತ್ತಾಗ್ಬಿಟ್ಟು. ಈಗ ನಮಗೆ ಈ ಕೆಲವ ವ್ಯಕ್ತಿಗಳು ನಮ್ಮ ಆಶೀರ್ವಾದಕ್ಕೆ ತಡೆಯಿದ್ದಾರೆ, ಕೆಲವರ ಮಾತು ನಮಗೆ ತಡೆಯಾಗಿದೆ, ಕೆಲವರ ಜೊತೆಗೆ ಸೇರುವುದು ತಡೆಯಾಗಿದೆ, ಕೆಲವರ ಹತ್ರ ಹೇಳಿಕೊಡೋದು ತಡೆಯಾಗಿದೆ, ಕೆಲವರ ಜೊತೆ ನಾವು ಹೇಳಿ ಮಾಡೋ ಕಾರ್ಯ ನಮಗೆ ತಡೆಯಾಗಿದೆ. ಅಂದರೆ ಇದನ್ನ ಯಾವ್ದಾರು ನಾವು ಎತ್ತಾಗ್ತೀವ? ನಾವು ತುಂಬ ಸಮಯದಲ್ಲಿ ಅಯ್ಯೋ ನಮ್ಮ ಪ್ರೇಯರ್ ದೇವರು ಕೇಳಿ ಅದೆಲ್ಲ ಆಗ್ಬೇಕು, ಹಿಂಗೆಲ್ಲ ಆಗ್ಬೇಕಂತ ಹೇಳಿದ್ವಾ? ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನೀವೇ ಯೋಚನೆ ಮಾಡಿ. ಅವ್ರು ಕಂಡುಹಿಡಿತಾರೆ, ಯೋನ ಒಪ್ಪಿಕೊಳ್ತಾನೆ. ಅದಕ್ಕೆ ಅವ್ನಿಗೆ ಕೇಳ್ತಾರೆ, ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿ ನಿನಗೆ ನಾವೇನು ಮಾಡಬೇಕು? ಎಂಥ ಪ್ರಶ್ನೆ ಗೊತ್ತಮ್ಮ. ನಾವು ನಿಮ್ಮಿಂದ ನಮ್ಗೆ ಇಷ್ಟು ತೊಂದರೆ ಆಗಿದೆಲ್ಲ, ನಿಮ್ಮನ್ನು ನಾವು ಏನು ಮಾಡಬೇಕೆಂಬುದಾಗಿ ಮುಖ ನೋಡಿ ನಾವು ಮಾತಾಡುವಷ್ಟು ಇವತ್ತು ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡುವ ದೇವಜನತೆ ಈ ಧೈರ್ಯ ಇಲ್ಲ. ನಾವೇನು ಮಾಡ್ಕೊತಾ, ಅಯ್ಯೋ ಅವ್ರೇನು ಅಂದ್ಕೊಂತಾರೋ, ಅವ್ರು ಏನು ಅನ್ನಬಹುದು, ಅವ್ರು ಏನು ಅನ್ಸ್ಕೋಬಹುದು, ನಾನು ಅವರಿಗೆ, ಈಗ ನಾವು ಅವರಿಗೆ ಪ್ರೀತಿ, ಅವರಿಗೆ ಮೆಚ್ಚಿದಾಗಿ ಅನೇಕ ಮಾಡ್ತೇವೆ ಹೊರತು ನಮಗೆ ವಿರೋಧವಾಗಿ ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿ ನಾವು ಏನು ಮಾಡಬೇಕು ಅಂತ ನೇರವಾಗಿ ಕೇಳಿ ನಾವು ಮಾಡ್ತೀವಿ ಎಂಬುದಾಗಿ. ಸರಿ, ಅವನು ಏನು ಹೇಳ್ತಾನೆ? ನಮ್ಮನ್ನು ತೆಗೆಸಿಲ್ಲ ಹಾಕ್ಬಿಡು. ರೈಟ್. ಈಗ ಅವ್ರು ಮಾಡೋ ಒಂದು ಕೆಲಸ ಓದಿ. ಈಗ ಅವರ ಪ್ರಾರ್ಥನೆ ಮೊದಲನೇ ಪ್ರಾರ್ಥನೆ 2ನೇ ಭಾಗ 14ನೇ ವಾಕ್ಯ ಓದಿ. 14. ಅವರು ಕರ್ತನಿಗೆ ಮೊರೆಯಿಟ್ಟು, ಕರ್ತನೆ ಲಾಲಿಸು ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬರದಿರಲಿ, ನಿರಪರಾಧೆಯನ್ನು ಕೊಳ್ಳುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ, ಕರ್ತನೆ ನಿನ್ನ ಚಿತ್ತಾನುಸಾರ ಮಾಡಿದ್ದೀಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿ ಬಿಟ್ಟಿತು. ಇದನ್ನು ನೋಡಿ ಆ ಜನರು ಕರ್ತನಿಗೆ ಬಹಳ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಅರಿಕೆಗಳನ್ನು ಮಾಡಿಕೊಂಡರು. 14ನೇ ವಾಕ್ಯ ಏನು ಹೇಳ್ತಂದ್ರೆ, ಈ ಮೊದಲನೇ 10ನೇ ವಾಕ್ಯ ಯೋನ ಪುಸ್ತಕದಲ್ಲಿ, ಇದನ್ನು ನೋಡಿ ಆ ಮನುಷ್ಯರು ಕರ್ತನಿಗೆ ಬಹಳವಾಗಿ ಭಯಪಟ್ಟು, ಬಹಳವಾಗಿ ದೇವರಿಗೆ ಕರ್ತನಿಗೆ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಅರಿಕೆಗಳನ್ನು ಮಾಡಿಕೊಂಡರು. ಕರ್ತನಾಗಿರುವ ದೇವರಿಗೆ ಯಜ್ಞಗಳನ್ನು ಅರ್ಪಿಸಿ ಅರಿಕೆಗಳನ್ನು ಮಾಡಿಕೊಂಡರು. ನಾವು ಯಜ್ಞ ಅರ್ಪಿಸೋದು, ಆರಿಕೆ ಮಾಡೋದು, ಅದಕ್ಕೆ ನಾನು ಹೇಳೋದು, ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ? ಆರಿಕೆ ಮಾಡೋದು, ಯಜ್ಞಗಳನ್ನು ಅರ್ಪಿಸೋದು, ಕ್ಷಮೆ ಬೇಡುವುದು. ಇವತ್ತು ವಿಶ್ವಾಸದ ಹತ್ರ ಇದಿಲ್ಲ. ಯಾಕಂದರೆ ಇದು ಕರೆಕ್ಟಾಗಿ ಮಾಡಿದ್ರೆ ಈ ಅನ್ಯ ಜನರು ಪ್ರಾರ್ಥನೆ ಕರೆಕ್ಟಾಗಿ ಕೇಳಿದ ದೇವರು ನಮ್ಮ ಪ್ರೇಯರ್ಗೆ ದೇವರು ಎಷ್ಟು ಮಾಡ್ಬೋದು? ಇವತ್ತು ನಮಗೆ ದೇವರ ದೃಷ್ಟಿಯಲ್ಲಿ ದೇವರ ಮುಂದೆ ಬಹಳವಾಗಿ ಭಯಪಡುವವರು, ದೇವರ ಸನ್ನಿಧಿ, ದೇವರ ಸೇವಕರು, ದೇವರ ಸಭೆ, ನಾವು ಮಾಡಿದ ಪ್ರಾರ್ಥನೆ, ನಾವು ದೇವರ ಮೇಲಿಟ್ಟ ವಿಶ್ವಾಸದ ವಿರುದ್ಧವಾಗಿ ಏನು ಮಾತನ್ನು ಬರಲ್ಲ, ಸ್ವಭಾವನೂ ಬರಲ್ಲ, ದಾರಿ ತಪ್ಪಲ್ಲ. ಇದು ಮೊದಲಾಗಿ ಅವರ ಪ್ರಾರ್ಥನೆ ನಾವು ಕಲಿಬೇಕಾಗಿರೋದು. ಬಲಿ ಯಜ್ಞಗಳನ್ನು ಅರ್ಪಿಸೋದು ಮಾತ್ರವಲ್ಲದೆ ಆರಿಕೆಗಳನ್ನು ಮಾಡಿಕೊಡಿ. ಈಗ ಅವ್ರ ಚಾಪ್ಟರ್ ಮುಗೀತು. ಈಗ ಅವರಿಗೆ ಪ್ರಾಬ್ಲಮ್ ಇಲ್ಲ, ಅವ್ರ ಯಾತ್ರೆಗೆ ಪ್ರಾಬ್ಲಮ್ ಇಲ್ಲ, ಅವರೆಲ್ಲದಿಂದ ದೇವರವ್ರ ಪ್ರಾರ್ಥನೆ ನಡೆಸುತ್ತೆ. ಸರಿ, ಇಲ್ಲಿ ನಾವು ಸೆಕೆಂಡ್ ಯೋನ ಪ್ರೇಯರ್ ಮಾಡ್ತಾರೆ ನೋಡಿ. ದೇವರಿಗೆ ಭಯಪಟ್ಟು, ಕರೆಯಲ್ಪಟ್ಟು, ಅಭಿಷೇಕಿಸಲ್ಪಟ್ಟು,
ದೇವರ ನಾಮಕ್ಕಾಗಿ ಜೀವಿಸ್ತಾನೆ ಎಂಬುದಾಗಿ ದೇವರಿಂದ ಕಳಿಸಲ್ಪಟ್ಟರು ಆ ಒಂದು ವ್ಯಕ್ತಿ. ಅವನ ಪ್ರಾರ್ಥನೆ ಇದೆಯಾ? ಇದುವರೆಗಿದೆ ಪ್ರೇಯರ್ ಇಲ್ಲ. ಗಮನಿಸೋಣ. 2ನೇ ಅಧ್ಯಾಯ 7ನೇ ವಾಕ್ಯದಿಂದ ಬರುತ್ತೆ. 1ನೇ ವಾಕ್ಯದಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡ್ತಾನೆ. ಓದಿ ನೋಡಿ. 2ನೇ ಅಧ್ಯಾಯ 1ನೇ ವಾಕ್ಯ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಒಂದಲೆಯ ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡು ಪ್ರೇಯರ್ ಮಾಡಿದ್ದು. ಒಂದಲೆಯ ಇದ್ದುಕೊಂಡು ತನ್ನ ದೇವರಾದ ಕರ್ತನಿಗೆ ಇದ್ದುಕೊಂಡು ಅಂದ್ರೆ ಮೀನು ಹೊಟ್ಟೆ ಒಳಗೆ ಹೋಗ್ಬಿಡ. ಹೋದಾಗ ಪ್ರೇಯರ್ ಸ್ಟಾರ್ಟ್ ಆಯ್ತು ಅವನಿಗೆ. ಯಾಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಉಸಿರಾಡಕ್ಕಾಗ್ತಿಲ್ಲ. ಸೆಕೆಂಡ್, ಉಸಿರಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಜೀವ ಹೋಗ್ಬಿಡುತ್ತೆ, ಸಾಯೋ ಪರಿಸ್ಥಿತಿ ಬರುತ್ತೆ. 2ನೇದು, ಅವನ ಸುತ್ತಲಿರುವ ವಾಸನೆ ಇದೆಯಲ್ಲ, ಅದು ಅವನು ತಡ್ಕೊಳ್ಳೋಕೆ ಆಗಲ್ಲ. ಮೀನು ಹೊಟ್ಟೆ ಒಳಗೆ ಇರೋದೆಂಬುದು ಈ ಸಾಗಿರೋ ವಿಷಯ ಅಲ್ಲ. ನೀರು ಒಳಗಿರ್ಬೋದಾಗಿತ್ತು, ಆದರೆ ಮೀನು ಹೊಟ್ಟೆ ಒಳಗೆ ಇರೋದು ಮಾತ್ರ ಅಸಾಧ್ಯವಾಗಿರೋ ವಿಷಯ. ಈ ಅನುಭವಕ್ಕೆ ಬಂದಾಗ ಮೀನು ಹೊಟ್ಟೆ ಒಳಗೆ ಹೋದ ಕೂಡಲೇ ಈಗ ಪ್ರೇಯರ್ ಸ್ಟಾರ್ಟ್ ಆಯ್ತು ಅವನಿಗೆ. ಈ ಪ್ರೇಯರ್ ಹೆಸರು ಇರುತ್ತಮ್ಮ? 1 ದಿನ, 2 ದಿನ, 3 ದಿನ, ರಾತ್ರಿ ಹಗಲು. ಯೋನ 3 ದಿನ ರಾತ್ರಿ ಹಗಲು ಮೀನಿನ ಹೊಟ್ಟೆ ಒಳಗಿಂದ ಪ್ರೇಯರ್ ಮಾಡಿ. ಅದಕ್ಕೆ ಮೊದಲನೇ ವಾಕ್ಯನೇ ಸಾಕ್ಷಿ. ಓದಿ ಮತ್ತೆ. ಇದ್ದುಕೊಂಡು ಹೆಸರಾಯ್ತಮ್ಮ. 3 ರಾತ್ರಿ 3 ಹಗಲು 3 ದಿನ. ಆ 3 ದಿನ ಉಸಿರು ಬಿಡಕ್ಕಾಗದೆ, ಸಾಯಕ್ಕಾಗದೆ, ಬದುಕಕ್ಕಾಗದ ಪರಿಸ್ಥಿತಿ ಬಂದಾಗ ಅವನು ಪ್ರೇಯರ್ ಮಾಡ್ದ. ಇಂಥ ಸಮಯ ಬಂದ್ರೆ ಯಾರು ಪ್ರೇಯರ್ ಮಾಡ್ತೀವಿ ನಾವು? ದೇವರ ಮಕ್ಕಳೇ, ಯಾವ ಸ್ಥಿತಿಯಲ್ಲಿದ್ದರೂ ಪ್ರೇಯರ್ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು. ಪರ್ಯಾಸ ಮಾಡಿದ್ರು ಪ್ರೇಯರ್ ಮಾಡಬೇಕು, ನಿಂದಿಸಿದ್ರು ಪ್ರೇಯರ್ ಮಾಡಬೇಕು, ನಮ್ಮ ಮೇಲೆ ಜನರು ಬಿದ್ದರೂ ಪ್ರೇಯರ್ ಮಾಡಬೇಕು, ನಾವೇನು ಬದುಕಕ್ಕಾಗಲ್ಲ ಅಂದ್ರೂ ಪ್ರೇಯರ್ ಮಾಡಬೇಕು, ನಮಗೆ ಸಾವೇ ಬರುತ್ತೆ ಅಂದ್ರೆ ಪ್ರೇಯರ್ ಮಾಡಬೇಕು, ನಮಗೆ ಬೇರೆ ವಿದ್ಯೆ ಇಲ್ಲ ಅಂತ ಹೇಳಿ ಕೂಡ ಪ್ರೇಯರ್ ಮಾಡಬೇಕು. ಯಾಕಂದ್ರೆ ಪ್ರಾರ್ಥನೆ ಎಂಬುದು ನಮಗೆ ದೇವರಿಗಿರುವಂತ ಉಸಿರು. ಈ ಉಸಿರಾಟ ಇದ್ದುಬಿಟ್ರೆ ಅದು ಬದುಕಿದ್ರು ಸತ್ತಿದ್ರು ಅದನ್ನು ಬದುಕಿಸೋದು ಸಾಯಿಸೋದು ಯಾವ ಕೈಲಿದೆ? ಉಸಿರು ಕೊಟ್ಟವ್ರ ಕೈಲಿ. ಆದರೆ ದೇವರ ಮಕ್ಕಳಾಗಿರುವ ನಮಗೆ ದೇವರ ಸಭೆಯಲ್ಲಿ ಇರುವಂತ ಸರಿಯಾಗಿರೋ ಪ್ರಾರ್ಥನೆ ವಿಶ್ವಾಸ ಕಟ್ಟಿಲ್ಲ ಅಂದ್ರೆ ಸಭೆಗೂ ದೇವರ ನಾಮಕ್ಕೂ ಒಳ್ಳೆದಲ್ಲ, ನಿಮಗೂ ಒಳ್ಳೆದಲ್ಲ. ಅಲ್ಲೇಲೂಯ. ಇದಕ್ಕೆ ಯೋನ ಮೀನು ಹೊಟ್ಟೆ ಒಳಗೆ ಹೋಗಿದ್ಕೊಳ್ಳೆ ಪ್ರೇಯರ್ ಸ್ಟಾರ್ಟ್ ಮಾಡ್ಬಿಟ್ಟ. ಅದಕ್ಕೆ ಬಂದಿರೋದು ಈ ಮೊದಲನೇ ವಾಕ್ಯದಲ್ಲಿ ಅವನು ಆ ಮೊದಲನೇ ದಿನವೇ ಒಳಗೆ ಹೋದ್ಕೊಂಡು ಅವ್ನು ಪ್ರೇಯರ್ ಸ್ಟಾರ್ಟ್ ಆಯ್ತು ನೋಡಿ. ಈ ಪ್ರೇಯರ್ ಕಟ್ಟೆ ಆಗಿಲ್ಲ. ಯಾವತ್ತುವರೆಗೆ ಅಂತ ಹೇಳಿದ್ರೆ 7ನೇ ವಾಕ್ಯ ಓದಿ. ನನ್ನ ಆತ್ಮವು ನೋಡಿ, ಆತ್ಮ ಕೂಡ ಏನಾಯ್ತಂತೆ? ಕುದ್ದು ಹೋಯ್ತು. ನೆಕ್ಸ್ಟ್, ಕರ್ತನಾಗಿರುವ ನಿನ್ನನ್ನು ಸ್ಮರಿಸಿದೆ. ಇದುವರೆಗೆ ಅವನೇನ್ ಮಾಡಿದ? ನೀವು ಅರ್ಥ ಮಾಡಬೇಕು. ಪ್ರೇಯರ್ ಸ್ಟಾರ್ಟ್ ಆಯ್ತು, 3 ದಿನ ರಾತ್ರಿ ಹಗಲಾಯ್ತು, ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಅವನು ಕರ್ತನಾಗಿರೋ ದೇವರನ್ನ ಸ್ಮರಿಸಲಿಲ್ಲ. ತುಂಬಾ ಮುಖ್ಯವಾಗಿರೋ ವಿಷಯ. ಸಾಲಮೋನ್ ಜ್ಞಾನಿ ಇದ್ರ ಬಗ್ಗೆ ಹೇಳ್ತಾನೆ ಪ್ರಸಂಗಿ ಪುಸ್ತಕದಲ್ಲಿ. ಯಾವಾಗ ಸ್ಮರಿಸಬೇಕಂತೆ 12ನೇ ಅಧ್ಯಾಯ 1ನೇ ವಾಕ್ಯ. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ನೋಡಿ, ಕಷ್ಟದ ದಿನಗಳು ಸಂತೋಷ ಇಲ್ಲ ಎಂದು ನೀನು ಹೇಳುವ ವರ್ಷಗಳು ಸಮೀಪಿಸಿದ ಒಳಗಾಗಿ ಇರಿ ಅರ್ಥ ಮಾಡ್ಕೋಬೇಕು.
ಕರ್ತನನ್ನು ಸ್ಮರಿಸುವುದು ಯೌವನ ಪ್ರಾಯದಲ್ಲಿ ಮೊದಲುಗೊಂಡು ಆ ಅಧ್ಯಾಯ ಪೂರ್ತಿ ಓದಿದ್ರೆ ಆಯುಸ್ಸೆಲ್ಲ ಕುಗ್ಗಿ ಕೈ ಕಾಲೆಲ್ಲ ನಡೆಯಕ್ಕಾಗದ ಹೋಗಿ ಕಣ್ಣು ಮಬ್ಬಾಗಿ ಸಾವು ಬರುವವರೆಗೆ ಇರ್ಬೇಕಂತೆ. ದೇವರನ್ನು ಸ್ಮರಿಸೋದು ಯಾವತ್ತಿನ ಸ್ಟಾರ್ಟ್ ಆವಾಗ ಸ್ಟಾರ್ಟ್ ಆಗಿ ಸಾಯುವವರೆಗೆ ಇರ್ಬೇಕಂತ. ಇವತ್ತು ಯವನ ಪ್ರಾಯದಲ್ಲಿ ಕರ್ತನನ್ನು ಸ್ಮರಿಸುವುದು ಯವನ ಪ್ರಾಯದ ಮಕ್ಕಳಿಗೆ ಇದೆಯಾ? ಸೆಕೆಂಡ್, ಯವನ ಪ್ರಾಯ ಮೊದಲುಕೊಂಡು ದೇವರನ್ನು ಸ್ಮರಿಸುವರಾಗಿ ಇವತ್ತು ಜನ ಇದ್ದೀರಾ? ನೀವು ಪರಿಶೋಧನೆ ಮಾಡಿ. ಯೋನನಿಗೆ ಈ ದೇವರ ನೆನಪು ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಕರ್ತನನ್ನು ಸ್ಮರಿಸುವಾಗ. ಅಂದ್ರೆ ಇನ್ನು ನಮ್ಮ ಜೀವನವೇ ಮುಂದೆ ಇಲ್ಲ ಎಂಬುದಾಗಿರುವ ಆ ನೆನಪು ಬರುವವರೆಗೂ ಅವನಿಗೇನಾಗಿಲ್ಲ, ದೇವರನ್ನು ಸ್ಮರಿಸುತ್ತಾ ಇಲ್ಲ. ಇವತ್ತು ತುಂಬಾ ಜನರು ಪ್ರೇಯರ್ ಮಾಡ್ತಾರೆ, ಉಪವಾಸ ಇರ್ತಾರೆ, ದೇವರ ಮಕ್ಕಳಾಗಿದ್ದಾರೆ, ಅಭಿಷೇಕ ಹೊಂದಿರ್ತಾರೆ, ದೇವರ ವಾಕ್ಯನೂ ಗೊತ್ತಿರುತ್ತೆ, ಆದರೆ ದೇವರನ್ನ ಸ್ಮರಿಸಲ್ಲ. ಸ್ಮರಿಸೋದು ಏನು ಗೊತ್ತಾ? ಸೇವಿಸೋದು. ಸೇವಿಸೋದು ಏನು ಗೊತ್ತಾ? ಪ್ರಾರ್ಥನೆಗಳು ಕರೆಕ್ಟ್ ಆಗಿರೋದು, ಆರಾಧನೆ ಕರೆಕ್ಟ್ ಆಗಿರೋದು, ಉಪವಾಸ ಕರೆಕ್ಟ್ ಆಗಿರೋದು, ಸಭೆಯಲ್ಲಿ ಸಭೆ ಉಪದೇಶ ಕರೆಕ್ಟ್ ಆಗಿರೋದು, ಸಭೆಯಲ್ಲಿ ಸ್ಥಿರವಾಗಿರೋದು. ಇದು ಸ್ಮರಿಸೋದು. ಈ ಗುಣ ಏನಿಲ್ಲ, ತುಂಬಾ ಜನರ ಹತ್ರ ಇಲ್ಲ. ಈಗ ಕಷ್ಟಗಳು ಶೋಧನೆ ಬರುವಾಗ ನಮ್ಮ ಪ್ರಾರ್ಥನೆ ಆ ಸಮಯಕ್ಕೆ ಸರಿಯಾಗಿರೋ ಅದ್ಭುತಗಳು ನಾವು ಪಡ್ಕೊಳ್ಬೇಕಂದ್ರೆ ನಾವು ದೇವರನ್ನು ಸ್ಮರಿಸಬೇಕು. ದೇವರನ್ನು ಸ್ಮರಿಸೋದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡಬೇಕು, ಯಜ್ಞಹೋಮಗಳನ್ನು ನಮ್ಮ ಸಮರ್ಪಿಸಬೇಕು, ಆರೈಕೆ ಮಾಡಿಕೊಳ್ಬೇಕು, ಆಮೇಲೆ ಸ್ಮರಿಸಬೇಕು. ಈ ಯೋನ ಪುಸ್ತಕದಲ್ಲಿ ಇಷ್ಟು ವಿಷಯ ಇದೆ, ಇನ್ನೂ ತುಂಬಾ ಇದೆ ನೋಡಿ. ಯೋನ ಹೇಳ್ತಾನೆ, ಕರ್ತನಾಗಿರುವ ದೇವರನ್ನು ಸ್ಮರಿಸಿದಾಗ, 7ನೇ ವಾಕ್ಯದಲ್ಲಿ ಮತ್ತೊಂದು ಸರಿ ಓದ್ಬಿಡೋದನ್ನ, ನನ್ನ ಆತ್ಮವು ನನ್ನಲ್ಲಿ ಕುಂದಿದ ಮೇರೆಗೆ ನಾನು ಕರ್ತನಾಗಿರುವ ದೇವರ ನಿನ್ನನ್ನು ಸ್ಮರಿಸಿದಾಗ ನನ್ನ ಬಿನ್ನಹವು ನಿನ್ನ ನೋಡಿ, ದೇವರಿಗೆ ಮುಟ್ಟಿ ಪರಿಶುದ್ಧ ಆಲಯಕ್ಕೆ ಸೇರಬೇಕು. ಅಂದ್ರೆ ಪ್ರಾರ್ಥನೆಯ ಎಂಡ್, ಪ್ರಾರ್ಥನೆಗೆ ಜಯ, ಪ್ರಾರ್ಥನೆಗೆ ನಾವು ಜಯ ಪಡ್ಕೊಳ್ಬೇಕು. ರೀತಿ ಏನು ಗೊತ್ತಾ? ದೇವರಿಗೆ ಮುಟ್ಟಬೇಕು, ದೇವರ ಸಭೆಗೆ ಮುಟ್ಟಬೇಕು. ಬಹಳ ಶ್ರೇಷ್ಠವಾಗಿ ಸತ್ಯಾಂಶ. ಇವತ್ತು ನಮ್ಮ ಪ್ರಾರ್ಥನೆ ಸಭೆಯಲ್ಲಿ ಇರಬೇಕು, ಸಭೆಯೊಂದಿಗೆ ಇರಬೇಕು, ಅದು ದೇವರನ್ನು ಮುಟ್ಟಬೇಕು. ಈ ಪ್ರಾರ್ಥನೆಯೇ ಮಗತ್ತುಳ್ಳ ಕಾರ್ಯಗಳು ನಮ್ಮ ಜೀವಮಾನದಲ್ಲಿ ತರುತ್ತೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ಇವತ್ತು ನಾವು ನನ್ನ ಪ್ರಾರ್ಥನೆ ನಿನ್ನ ಸನ್ನಿಧಿಗೆ ಮುಟ್ಟಬೇಕಿದ್ದೇವ್ರೆ ಅಂತ ಅರ್ಥ ಏನು? ನಾನು ನಿನ್ನ ಸನ್ನಿಧಿಯಲ್ಲಿ ಇದ್ದು ಪ್ರಾರ್ಥಿಸಬೇಕು. ಎರಡನೇದು, ನನ್ನ ಪ್ರಾರ್ಥನೆ ನಿನಗೆ ಮುಟ್ಟಬೇಕು, ಅದಕ್ಕೆ ನಾನು ಸ್ಮರಿಸಬೇಕು, ಅದಕ್ಕೆ ನಾನು ಪ್ರಾರ್ಥಿಸಬೇಕು, ಅದಕ್ಕೆ ನಾನು ಆರೈಕೆ ಮಾಡಿಕೊಳ್ಬೇಕು. ಒಂದೆಲ್ಲ ಆಲಯಕ್ಕೆ ಹೋಗಿ ಪ್ರೇಯರ್ ಮಾಡಿದ ಬಗ್ಗೆ ಬೈಬಲಲ್ಲಿ ಒಂದು ಅಣ್ಣಾಳ ಬಗ್ಗೆ ಬರುತ್ತೆ. ದೇವರ ಆಲಯಕ್ಕೆ ಹೋಗಿ ಪ್ರೇಯರ್ ಮಾಡಿದವ್ರಿಗೆ ಅಣ್ಣಾಳ ಪ್ರೇಯರ್ ಬರುತ್ತೆ. ಅಣ್ಣಾಳು ಆಲಯಕ್ಕೆ ಹೋಗ್ತಾ ಇದ್ರು, ಆದರೆ ದೇವರ ಸನ್ನಿಧಿಗೆ ಮುಟ್ಟಿಲ್ಲ. ಯಾವತ್ತು ಮುಟ್ಟಿತ್ತು? ಅದು ದೇವರ ಆಲಯದಲ್ಲಿ ಹೋಗಿ ಹೃದಯವನ್ನು ಸುರಿದಾಗ. ಸೆಕೆಂಡ್, ಆ ಹೃದಯವನ್ನು ಸುರಿದ ಮೇಲೆ ಅದು ಅಲ್ಲಿರುವ ದೇವರ ಸೇವರಿಗೆ ಗೊತ್ತಾದಾಗ. ಆಗ ಇದರಲ್ಲಿ ಏನೇನು ಬರುತ್ತೆ? ಆಲಯ, ಸೇವಕರು, ದೇವರು. ಆ ಪ್ರಾರ್ಥನೆಗೆ ಈ ರೂಟ್ ಅಣ್ಣಾಳ ಪ್ರಾರ್ಥನೆ. ಸರಿ, ಇಲ್ಲಿ ನಾವು ಈಗ ಅರಿಕೆ ಬಗ್ಗೆ ಇರುವಂತ 1-2 ವಾಕ್ಯವನ್ನು ಓದ್ಬಿಟ್ಟು ಈ ಭಾಗವನ್ನು ನಾನು ನಿಲ್ಲಿಸ್ತೇನೆ. ಓದಿ. ನ್ಯಾಯಸ್ಥಾಪಕರ ಪುಸ್ತಕ 11ನೇ ಅಧ್ಯಾಯ 30-31ನೇ ವಾಕ್ಯ. ಅಲ್ಲಿ ಯೆಫ್ತಾವಿನ ಮಗಳ ಬಗ್ಗೆ ಬರುತ್ತೆ. ಓದಿ, ಯೆಫ್ತಾ ಬಗ್ಗೆ ಬರುತ್ತೆ. ಇದಲ್ಲದೆ ಅವನು ಹಾ. ಕರ್ತನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ಹಾ. ನಾನು ಸುರಕ್ಷಿತನಾಗಿ ಹಾ. ಮನೆಗೆ ಮುಟ್ಟಿದಾಗ
ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಆಯ್ಕೆ ಮಾಡಿದನು. ನೋಡಿ, ಅವನೇನು ಆಯ್ಕೆ ಮಾಡಿಕೊಂಡ? ನಮಗೆ ದೇವರು ಒಳ್ಳೇದೆಲ್ಲ ಮಾಡುವಾಗ ನಾವು ದೇವರಿಗೆ ಏನು ಮಾಡೋದು? ತುಂಬ ಪ್ರೇಯರ್ಗೆ ದೇವರು ನಮ್ಗೆ ಉತ್ತರ ಕೊಟ್ಟ ಮೇಲೆ ಅದು ನಮಗೆ ಸಮಾಧಾನ ಆಶೀರ್ವಾದ ಇಲ್ಲದೆ ಓದ್ಕೇನು ಗೊತ್ತಾ? ನಮ್ಮಲ್ಲಿ ಜೊತೆಗೆ ಏನಿಲ್ಲ, ಅರಿಕೆ ಇರಲ್ಲ. ದೇವ್ರು ಕೊಟ್ಟರು ಬಿಡು, ಹಂಗೆ ಆಯ್ತು. ಎಲ್ಲ ದೇವ್ರು ಏನೇ ಕೊಟ್ಟರು ಅದು ದೇವ್ರದ್ದು ಒಂದು ಭಾಗ ಇರುತ್ತೆ, ನಾವು ದೇವ್ರ ಮುಂದೆ ಸಮರ್ಪಿಸಬೇಕು. ಯೆಫ್ತಾ ಎಂಬನು ಒಂದು ಅರಿಕೆ ಮಾಡ್ತಾನೆ, ನಾನು ಹೋಗಿ ಅಮ್ಮೋನಿಯರನ್ನು ಕೊಂದ್ಬಿಟ್ಟು ವಾಪಸ್ ಬಂದರೆ ನಾನು ಮನೆಗೆ ಬರೋದಕ್ಕಿಂತ ಮುಂಚೆ ನನಗೆ ಮುಂಚೆ ಯಾರು ಬರುತ್ತೋ ಅದನ್ನು ನಾನು ನಿನಗೆ ಕೊಟ್ಬಿಡ್ತೀನಿ ಅಂತ. ನಡೆದೇನು ಗೊತ್ತಾ? ಅವ್ರ ಮಗಳೇ ಬಂದುಬಿಟ್ರು. ಇದರಲ್ಲಿ ಎರಡು ವಿಷಯ ನಾವು ಅರಿಬೇಕು. ಮಕ್ಕಳೆಂಬರು ದೇವರಿಗಾಗಿ ತಮ್ಮನ್ನು ತ್ಯಾಗ ಮಾಡೋರಾಗಿರ್ಬೇಕು. ಇವತ್ತು ನಮ್ಮ ಮಕ್ಕಳನ್ನು ಬೆಳೆಸ್ತೇವೆ, ನಾವು ಬೆಳೆಸ್ತೇವಮ್ಮ, ನಾವೇ ತ್ಯಾಗ ಮಾಡೋಣ. ನೋಡಿ, ಅವನು ನೆಕ್ಸ್ಟ್ ಅವನು ತನ್ನ ಮಗಳನ್ನ ತ್ಯಾಗ ಮಾಡೋಕ್ಕೆ ಹಿಡಿತಾನೆ. ಎರಡು ವಿಷಯ ತುಂಬ ಮುಖ್ಯ. ಇವತ್ತು ವಿಶ್ವಾಸಗಳಲ್ಲಿ ಇದು ಎರಡೂ ಇಲ್ಲ. ಇವರನ್ನು ತ್ಯಾಗ ಮಾಡಲ್ಲ, ಇವರ ಮಕ್ಕಳು ಅವರು ದೇವರಿಗಾಗಿ ತ್ಯಾಗ ಮಾಡೋ ಮನಸ್ಸನ್ನು ಅವರಲ್ಲಿ ಬೆಳೆಸಿಲ್ಲ. ಇದು ಇವತ್ತೇನಾಗಿದೆ, ಅನೇಕ ಅದ್ಭುತಗಳ ಆಶೀರ್ವಾದಕ್ಕೆ ವಿಶ್ವಾಸವಂತರು ಆಗಬೇಕಾದ ತಡೆಯಾಗಿದೆ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಯೆಫ್ತಾ, ಅವನ ಮಗಳು. ಸರಿ, ಇನ್ನೊಂದು ವಿಷಯ ಇದೆ. ಸೌಲು ಬಗ್ಗೆ ಬರುತ್ತೆ. 1 ಸಾಮುವೇಲ ಪುಸ್ತಕ 14ನೇ ಅಧ್ಯಾಯ. 1 ಸಾಮುವೇಲ ಪುಸ್ತಕ 14ನೇ ಅಧ್ಯಾಯ 14. ಸೌಲು ಏನ್ ಮಾಡ್ತಾನೆ? ಈಗ ಅವನ ಹತ್ರ ಏನಿಲ್ಲ, ಪರಿಶುದ್ಧ ಆತ್ಮ ಇಲ್ಲ. ಯಾರಿರೋದು? ದುರಾತ್ಮ. 29ನೇ ವಾಕ್ಯ, 14ನೇ ಅಧ್ಯಾಯ 29ನೇ ವಾಕ್ಯ. ಅವನ ಮೇಲೆ ದುರಾತ್ಮ ಇದೆ. ಈ ದುರಾತ್ಮ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇವನಿಗೆ ಯುದ್ಧ ಮಾಡಕ್ಕೆ ಹೋಗೋರು ಏನ್ ಮಾಡ್ಬೋದು? ಉಪವಾಸ ಇರಬೇಕು. ಯುದ್ಧ ಮಾಡಿ ಗೆಲ್ಲುವ ತನಕ ಯಾರು ಏನು ತಿನ್ನಬಾರ್ದು ಕುಡಿಬಾರ್ದು ಎಂಬುದಾಗಿ ಇವನೇನ್ ಮಾಡ್ತಾನೆ? ದೇವರ ಹತ್ರ ಅರಿಕೆ ಮಾಡ್ಕೊಂಡ. ಅದೇ ಪ್ರೈಸ್ ಲಾರ್ಡ್. ಈಗ ದೇವರ ಆತ್ಮ ಇಲ್ಲದೆ, ಅಭಿಷೇಕವಿಲ್ಲದೆ ದೇವರ ಚಿತ್ರ ಸುಮ್ಮನೆ ಅರಿಕೆ ಮಾಡ್ಕೊಂತಾರೆ. ಅವರಿಗೆ ಇದು ಎಕ್ಸಾಂಪಲ್. ಅಲ್ಲಿ ಯೆಫ್ತಾ ದೇವರಾತ್ಮ ಅಭಿಷೇಕ ಇರುವವನು, ಅಲ್ಲಿ ಯೋನ ದೇವರಾತ್ಮ ಅಭಿಷೇಕದ್ದು ದಾರಿ ತಪ್ಪಿರುವವನು. ಇವರು ಮಾಡಿಕೊಳ್ಳೋ ಆರಿಕೆಗೂ ಈಗ ದೇವರನ್ನ ತಳ್ಳಲ್ಪಟ್ಟವನು ಸೈತಾನ ಅಭಿಷೇಕ ಇರುವವನು ಮಾಡಿಕೊಳ್ಳೋ ಆರಿಕೆ ವ್ಯತ್ಯಾಸ ನೋಡ್ರಿ. ಇದು ಹೆಂಗಿದೆ ಗೊತ್ತಾ? ಈ ಅರಿಕೆ ಮಾಡಿದ ನಿಮಿತ್ತವಾಗಿ ಯುದ್ಧಕ್ಕೆ ಹೋಗ್ಬೇಕಾದ ಜನರು ಏನಾಗುತ್ತೆ? ವೀಕ್ ಆಗ್ಬಿಡುತ್ತೆ. ವಿಶ್ವಾಸಿಗಳು ಯುದ್ಧ ವೀರರಂತೆ ಮುಂದೆ ಸಾಗಬೇಕಾದ ಜನರನ್ನ ಬಲಹೀನಪಡಿಸಬಾರ್ದು, ಅಡ್ಡಿಪಡಿಸಬಾರ್ದು, ಅವರ ಮನಸ್ಸನ್ನು ಕೆಡಿಸಬಾರ್ದು, ಅವ್ರ ಧೈರ್ಯವನ್ನು ಕೆಡಿಸಬಾರ್ದು, ಅವ್ರ ವಿಶ್ವಾಸವನ್ನು ಅಡ್ಡಿಪಡಿಸಬಾರ್ದು. ಈ ಕೆಲಸ ಇವನು ಮಾಡಿಕೊಂಡು ತಪ್ಪಾಗಿ ಬಾರಿಗೆ ಕೆಲವರು ಅರಿಕೆ ಮಾಡ್ಕೊತಾರೆ ನೋಡಿ. ಕೆಲವರು ಯಾರ ಹತ್ರ ಅರಿಕೆ ಮಾಡ್ಕೊತಾರೆ, ಒಡಂಬಡಿಕೆ ಮಾಡ್ಕೊಂತ ಅರಿಕೆ ಮಾಡ್ಕೊತಾರೆ ಅಂದರೆ, ನೋಡು, ನಾವು ಸಾಯುವವರೆಗೂ ನಿಮ್ಮನ್ನು ನಾನು ಬಿಟ್ಟು ಹೋಗಬಾರ್ದು, ನಾನು ಬಿಟ್ಟು ಹೋಗಬಾರ್ದು. ಎರಡನೇದು, ಇದನ್ನು ನೀವು ಯಾರ ಹತ್ರ ಹೇಳಬಾರ್ದು. ಇದೇನಮ್ಮ ತಪ್ಪಾಗಿರ್ಬಾರಿಕೆ. ಕೆಲವು ಸಮಯದಲ್ಲಿ ದೇವರಿಗೆ ಇಷ್ಟ ಇಲ್ಲದಿರುವ ವ್ಯಕ್ತಿಗಳ ಜೊತೆಯಲ್ಲಿ, ದೇವರಿಗೆ ವಿರುದ್ಧವಾಗಿರುವ ಜನರ ಜೊತೆಯಲ್ಲಿ ನಮಗಿರುವ ಒಡಂಬಡಿಕೆ ಇದೆಯಲ್ಲ, ಅರಿಕೆ, ಇದನ್ನು ಮುರಿಬೇಕು. ದೇವರ ಆತ್ಮ ಇಲ್ಲದೆ, ದೇವರ ಅಭಿಷೇಕ ಇಲ್ಲದೆ, ದೇವರ ಚಿತ್ರದ ಮಾರ್ಗಗಳು ತಪ್ಪಾಗಿ ಒಡಂಬಡಿಕೆ ಅರಿಕೆ. ಕೆಲವರು ಏನು ಮಾಡ್ತಾರೆ? ಈ ತಪ್ಪಾಗಿ ಅರಿಕೆ ಮಾಡಿಕೊಂಡು ದೇವ ಜನರಿಗೆ, ದೇವರ ನಾಮಕ್ಕೆ, ಇವರಿಗೆ ಬರಬೇಕಾದ ಆಶೀರ್ವಾದ ಅದ್ಭುತಗಳನ್ನ ಇವರೇ ಲಾಸ್ ಮಾಡ್ಕೊಂತಾರೆ. ಇದಕ್ಕೆ ಸೌಲ್ ತುಂಬ ದೊಡ್ಡ ಎಕ್ಸಾಂಪಲ್. ಯಾಕಂದರೆ ಸೌಲ್ ಏನು ಮಾಡ್ತಾನೆ? ಜನರನ್ನು ಕೇಳಿಲ್ಲ,
ಅವನ ಮಗನು ಕೂಡ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ, ಏನೋ ಯುದ್ಧ ಸೈನ್ಯ ನಡೆಸೋನು ಅವನ ಮಗ, ಅವನಿಗೂ ಹೇಳಿಲ್ಲ. ಇವನೇ ನೇರವಾಗಿ ಹೇಳ್ಬಿಡ್ತಾನೆ, ಇನ್ನು ನೀವು ವಿರೋಧಿಗಳನ್ನ ಕೊಂದು ಜಯಿಸುವ ತನಕ ಒಬ್ಬರು ಏನ್ ಮಾಡಬಾರ್ದು, ತಿನ್ನಬಾರ್ದು, ಕುಡಿಬಾರ್ದು, ರುಚಿ ನೋಡಬಾರ್ದು ಅಂತ. ಏನ್ ಗತಿ ನಡೀತೆ ಗೊತ್ತಾ? ಅದರ ನಿಮಿತ್ತವಾಗಿ ಇಸ್ರಾಯೇಲ್ಯರು ಕಳವಳಗೊಂಡರು, ಎದುರಿದರು, ಬಲಹೀನವಾದರು. ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಬೇಕಾಗಿರುವ ಧೈರ್ಯ ಅವರಿಗೆಲ್ಲದೆ ಹೋಯಿತು. ಆದರೆ ತಪ್ಪಾಗಿರುವವರು, ದಾರಿ ತಪ್ಪಿದವರು, ದೇವರ ಆತ್ಮನು ಇಲ್ಲದವರ ಜೊತೆಯಲ್ಲಿ ಆರಿಕೆ ಮಾಡಿಕೊಳ್ಬಾರದು. ಇದಕ್ಕೆ ಸೌಲ್ ಅದ್ಭುತವಾಗಿರೋ ಎಕ್ಸಾಂಪಲ್. ದೇವ ಜನರು ಕರೆಕ್ಟಾಗಿದ್ದು ಕರೆಕ್ಟಾಗಿ ಪ್ರೇಯರ್ ಮಾಡಿದ್ರೆ ನೀವೆಲ್ಲವನ್ನು ಗೆಲ್ಬಹುದು. ಆದರೆ ತಪ್ಪಾಗಿರುವವರು, ದಾರಿ ತಪ್ಪು ನಡೆಯುವವರು, ಆತ್ಮಾಭಿಷೇಕ ಇಲ್ಲದವರು, ದೇವರ ಆತ್ಮನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರು, ದೇವರು ತಳ್ಳಿಬಿಟ್ಟವರ ಜೊತೆಯಲ್ಲಿ ನಾವು ಯಾವುದೇ ಅರಿಕೆ ಒಡಂಬಡಿಕಿದ್ರೆ ಅದು ನಮ್ಮ ಆಶೀರ್ವಾದಕ್ಕೆ ನಮ್ಮ ಮೇಲೆ ಕಲ್ಲಾಕೊಳ್ಳೋದು. ತುಂಬ ಜನರಿಗೆ ಇದು ಅರ್ಥ ಆಗಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ನಮ್ಮ ಪ್ರಾರ್ಥನೆಗಳು ಗೆಲ್ಲದೆ ಹೋಗುವಾಗ, ನಮ್ಮ ಪ್ರಾರ್ಥನೆಗಳು ಸೋಲುವಾಗ, ನಮ್ಮ ಪ್ರಾರ್ಥನೆ ದೇವರು ತಕ್ಕ ಸಮಯದಲ್ಲಿ ಉತ್ತರ ಕೊಡದಿರುವಾಗ ಇದೆಲ್ಲ ಪರಿಶೋಧಿಸಿಕೊಳ್ಬೇಕು. ನಮ್ಮ ಜೀವಿತವನ್ನು ದೇವರ ಮುಂದೆ ಕರೆಕ್ಟ್ ಮಾಡಿಕೊಳ್ಬೇಕು. ದೇವರು ನಮಗೆ ಮಾಡಿದ ಉಪಹಾರ ನೆನಪು ಮಾಡಬೇಕು. ಕೃತಜ್ಞತಾ, ಸ್ತುತಿ, ಸ್ತೋತ್ರ, ಪ್ರಾರ್ಥನೆ ಇರಬೇಕು. ದೇವರಿಗೆ ಅರಿಕೆ ಮಾಡಿರಬೇಕು. ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರೋದೆಂಬುದು, ದೇವರ ಮುಂದೆ ಅರಿಕೆ ಮಾಡಿಕೊಳ್ಳುವುದೆಂಬುದು, ದೇವರು ಮಾಡೋದು ತಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ ಅಂತ ಅರ್ಥ ಏನು ಗೊತ್ತಮ್ಮ? ಬರೀ ಪ್ರೇಯರ್ ಬರೋದಲ್ಲ, ನಾವು ದೇವರಿಗಾಗಿ ಏನು ಮಾಡಿದ್ದೀವಿ. ಸೊ ಈ ಅನುಭವ ಬಹಳ ಶ್ರೇಷ್ಠವಾದ. ಇದನ್ನೇ ಲಾಸ್ಟ್ ವಾಕ್ಯ ಓದ್ಬಿಡ್ತೇನೆ ನಾನು. ಯೋನ ಪುಸ್ತಕದಲ್ಲಿ ಅವನು ಹೇಳ್ತಾನೆ, ನಾನು ಅರಿಕೆ ಮಾಡಿದ್ದನ್ನು, ಆ ಪದ ಓದ್ಬಿಡಿ. ಯೋನ ಪುಸ್ತಕ 9ನೇ ವಾಕ್ಯ, ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞ ವೇದಗಳನ್ನು ಅರ್ಪಿಸಿ ನಾನು ಮಾಡಿಕೊಂಡ ಅರಿಕೆಗಳನ್ನು ಸಲ್ಲಿಸು. ನೋಡ್ರಿ, ಚಿಕ್ಕ ವಿಷಯ ಅಲ್ಲ ಇದಲ್ಲ. ಅವನು ಹೇಳ್ತಾನೆ, ನಾನು ದೇವರಿಗೆ ಸ್ತೋತ್ರ ಯಜ್ಞನ ಅರ್ಪಿಸಿ ನಾನು ಮಾಡಿಕೊಂಡ ಅರಿಕೆಗಳನ್ನು ಸಲ್ಲಿಸುವೆನು. ರಕ್ಷಣೆಯು ಕರ್ತನದೇ. ಆವಾಗ ನಾನು ಹೇಳ್ತೀನಿ, ಇದೆಲ್ಲ ದೇವರದಲ್ಲಿ ಆಗಿದೆ. ಹೀಗೆ ಪ್ರಾರ್ಥನೆ ಜೀವಿತ, ಇದು ಪ್ರಾರ್ಥನೆ ಅನುಭವ, ಇದು ಪ್ರಾರ್ಥಿಸುವವರ ಗುಣ, ಇದು ಪ್ರಾರ್ಥಿಸುವವರು ದೇವರನ್ನು ಸೇವಿಸುವುದಕ್ಕಿರುವಂತಹ ಸಾಕ್ಷಿ. ಇವರು ಪ್ರಾರ್ಥನೆ ಮಾಡಿದವರು ಪ್ರಾರ್ಥನೆಯಿಂದ ದೇವರಿಗೆ ಮಾಡಿಕೊಂಡ ಅರಿಕೆಗಳನ್ನು, ಬಲಿಗಳನ್ನು ಅರ್ಪಿಸಿಕೊಂಡು ದೇವರ ಮುಂದೆ ಯೋಗ್ಯರು, ನೀತಿವಂತರು ಬಂದು ಪ್ರಕಟಿಸುವಂಥ ಕಾರ್ಯ. ಇವತ್ತಿದೆಲ್ಲ ಇದೆಯಾ? ದೇವರ ಮುಂದೆ ಪರಿಶೋಧನೆ ಮಾಡಿ. ಇವತ್ತು ಪ್ರಾರ್ಥನೆಗಳಿಗೆ ದೇವರ ಅದ್ಭುತಗಳನ್ನು, ಮಹತ್ವದ ಕಾರ್ಯಗಳನ್ನು ದೇವರು ನಮಗೆ ಮಾಡೋದಕ್ಕೆ, ದೇವರು ನಮ್ಮನ್ನು ನಡೆಸೋದಕ್ಕೆ, ನಮ್ಮನ್ನು ತಡೆಪಡಿಸುವಂಥ ಕಾರ್ಯಗಳೇನೆಂಬುದಾಗಿ ಒಂದು ಸಾರಿ ಪರಿಶೋಧನೆ ಮಾಡಿ. ಯೋನ ಹೇಳ್ತಾನೆ, ನನ್ನ ಆತ್ಮದಲ್ಲಿ ಕುಂದಿ ಹೋದಾಗ ನಾನು ದೇವರೇ ನಿನ್ನನ್ನು ಸ್ಮರಿಸುತ್ತಾ, ನಾನು ನಿನಗೆ ಮೊರೆ ಇಡುತ್ತಾ, ನಾನು ನಿನ್ನ ಮುಂದೆ ನನ್ನನ್ನು ಸಮರ್ಪಿಸುತ್ತಾ, ನಾನು ಮಾಡಿಕೊಂಡ ಅರಿಕೆಗಳನ್ನ ನೆರವೇರಿಸುತ್ತಾ ನಿನ್ನ ಆಲಯದಲ್ಲಿ, ನಿನ್ನ ಸಂಧಿಯಲ್ಲಿ ನನ್ನ ಪ್ರಾರ್ಥನೆ ಮುಟ್ಟಬೇಕು ಎಂಬುದಾಗಿ ತನ್ನನ್ನು ಸಮರ್ಪಿಸಿಕೊಟ್ಟ. ಆಗ ದೇವರು ಹೇಳಿದ್ರು, ಮೀನೇ ಯೋನನ್ನ ಹೊರಗೆ ತಗೊಂಡ್ಬಂದ್ಬಿಡು. ಕುಟುಂಬಗಳಲ್ಲಿ, ಜೀವನದಲ್ಲಿ, ವಿಶ್ವಾಸದಲ್ಲಿ ಇರುವಂತಹ ಇಕ್ಕಟ್ಟುಗಳು, ಶೋಧನೆಗಳು, ಕಷ್ಟಗಳು, ಭಾರಗಳು, ಬೇದನೆಗಳು, ಅವಮಾನಗಳು, ಪರ್ಯಾಸಗಳು, ಇವುಗಳ ಮಧ್ಯದಿಂದ ದೇವರನ್ನು ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನ ಹೊರಗೆ ತರೋದಕ್ಕೆ ದೇವರ ಅದ್ಭುತ ಕಾರ್ಯ ಮಾಡಕ್ಕೆ ನೀಡಿದ್ದಾರೆ. ಇವತ್ತು ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಪರಿಶೋಧನೆ ಮಾಡಿ, ನೀವು ದೇವರ ಮುಂದೆ ಅರಿಕೆ ಮಾಡಿಕೊಂಡು ನಡೆಕೊಳ್ಳುವ ಜೀವಿತವನ್ನು ಪರಿಶೋಧನೆ ಮಾಡು. ನಿಮಗೆ ದೇವರು ಮಾಡಿದ ಉಪಕಾರ ತಕ್ಕಾಗಿ ನೀವು ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿ ದೇವರಿಗಾಗಿ ಕೊಲ್ಲುವುದು, ದೇವರ ಸಂಗೆ ಅರಿಕೆ ಮಾಡಿ ದೇವರಿಗೆ ಘನತೆ ಸಲ್ಲಿಸುವುದು, ಕೃತಜ್ಞತೆಯಿಂದ ದೇವರ ಮುಂದೆ ನಾವು ನಿಲ್ಲುವುದು ಎಷ್ಟು ಮಟ್ಟಿಗಿದೆ ಒಂದು ಸಾರಿ ಪರಿಶೋಧನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್.
ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ನಿನ್ನ ಸನ್ನಿಧಿಯಲ್ಲಿ ದೇವರೇ, ನೀನು ಎಲ್ಲರ ಪ್ರಾರ್ಥನೆ ಕೇಳುವಂತ ದೇವರು, ನಿನ್ನೀತುಳ ನ್ಯಾಯಾಧಿಪತಿ ರಾಜ. ಅವರವರ ಹೃದಯಗಳನ್ನ, ಮನಸ್ಸನ್ನ, ಯೋಚನೆಗಳನ್ನ ದೇವರೇ ನೀನು ನೋಡಿ ಅವರವರ ನಡತೆಗೆ ತಕ್ಕ ಹಾಗೆ ಅದ್ಭುತಗಳನ್ನು ಮಾಡುವಂತ ದೇವರೆಂಬುದಾಗಿ ಈ ಯೋನಾ ಪುಸ್ತಕ ನಾವು ಕಲ್ತೀವಯ್ಯ. ಯೋನಾ ಪುಸ್ತಕ ನಾವು ನೀವು ಅಪ್ಪ ನಿನ್ನ ಆತ್ಮನ ಮೂಲಕವಾಗಿ ತಿಳಿಸಲ್ಪಡುವ ಸತ್ಯಗಳನ್ನ ಗ್ರಹಿಸಿಕೊಂಡಿವೆ ರಾಜ. ನಿನ್ನ ಸ್ಥಳದಲ್ಲಿ ಪ್ರಾರ್ಥನೆಯೊಂದಿಗೆ ಯಜ್ಞಗಳನ್ನು ಅರ್ಪಿಸೋದಕ್ಕೆ, ಪ್ರಾರ್ಥನೆಯೊಂದಿಗೆ ಅರಿಕೆ ಮಾಡಿಕೊಳ್ಳೋದಕ್ಕೆ, ಅವಳನ್ನ ದೇವರೇ ನಿನ್ನ ಸನ್ನಿಧಿ ತೀರಿಸೋದಕ್ಕೆ, ನೆರವೇರಿಸೋದಕ್ಕೆ, ನಿನ್ನನ್ನು ಸ್ಮರಿಸೋದಕ್ಕೆ ನಿನ್ನ ಜನರಿಗೆ ದೈವಿಕವಾಗಿರುವ ನಿನ್ನ ಜ್ಞಾನವನ್ನು ಕೊಡಯ್ಯ. ಹೃದಯದಲ್ಲಿ ದೇವರೇ ವಿಶ್ವಾಸ ಬಲವನ್ನು ಕೊಡು, ಪ್ರಾರ್ಥನೆ ಜೀವಿತವನ್ನು ಕೊಡು. ಧೈರ್ಯವಾಗಿ ನಿನ್ನಲ್ಲಿ ನಿನ್ನ ಬಲದಲ್ಲಿ ನಿಂತು ಬೆಳೆಯುವಂತವರಾಗಿ ನಿನ್ನ ಅಭಿಷೇಕ ಮಾಡು ರಾಜ. ಎಲ್ಲ ಕಟ್ಟುಗಳು, ಬಂಧನಗಳು, ಶೋಧನೆಗಳು, ಇಕ್ಕಟ್ಟುಗಳು, ಹೋರಾಟ ಮಾಡುವ ಕುಟುಂಬದ ವಿಶ್ವಾಸದ ಭಕ್ತಿಯನ್ನ, ಆಶೀರ್ವಾದಗಳನ್ನು ತಡೆಪಡಿಸುವ ಎಲ್ಲ ದುಷ್ಟಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗಲಿ ರಾಜ. ಅದ್ಭುತಗಳು ಮಾಡಬೇಕಾದ್ರೆ ಒಬ್ಬೊಬ್ಬರನ್ನಪ್ಪ ನಿನ್ನ ಬಲವಾಗಿ ತೆಗೆದು ನಡೆಸಿದ್ರೆ ನೆಕ್ಕು ಬಿಟ್ಟು ತುಂಬಿಸಲು ಸಹಾಯ ಮಾಡು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೆನ್.